ಆಗಿರತಕ್ಕಂಥ ಮಹಂತ ಶಿವಿಗಳವರು ಒಂದು ಕಾಲದಲ್ಲಿ ಅಥಣಿ ಮಠಕ್ಕೆ, ಗಚ್ಚಿನ ಮಠಕ್ಕೆ ಧಾವಿಸ ಬರ್ತಾ ಇದ್ದಾರೆ. ಅದು ಯಾವುದೋ ಒಂದು ಕ್ಷೇತ್ರ, ಯಾವುದಿಲ್ಲೇ ಮಗ್ಲದಲ್ಲಿ ಯಾವುದೋ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಅಲ್ಲೇ ಒಂದು ಉದ್ಘಾಟನೆ ಮಾಡಿ ಅಥಣಿ ಮುರುಗೇಂದ್ರ ಶಿವಗಳು ನೋಡಬೇಕಂದ್ಕೊಂಡು ಧಾವಿಸ ಬರ್ತಿದ್ದಾರೆ. ಧಾವಿಸ ಬಂದಾಗ ಮುರುಗೇಂದ್ರ ಮಹಾಸ್ವಾಮಿಗಳವರು ಲಿಂಗ ಪೂಜೆಯೊಳಗಿದ್ದರು. ಲಿಂಗ ಪೂಜೆಯನ್ನು ಮುಗಿಸಿಕೊಂಡು ಇವತ್ತಿನ ಸಹ ಅಜ್ಜವರು ಅವರ ದರ್ಶನ ತೆಗೆದುಕೊಂಡು ಒಂದು ಕೋಲಿಯಲ್ಲಿ ಹೋಗಿ ಕುಂಡಿರುತ್ತಿದ್ದಾರೆ. 9 ಗಂಟೆ ಆಯಿತು, 10 ಗಂಟೆ ಆಯಿತು, 11 ಗಂಟೆ ಆಯಿತು, 1 ಗಂಟೆ ಆಯಿತು. ಸೇವಕ ಪೂಜಾಕನ ಕರೀಲಿಲ್ಲ. ಏನಿದು? ಅಜ್ಜವ್ರು ವಿಚಾರ ಮಾಡಿದರು, 10 ಗಂಟೆ ಆಗಿದೆ, ಇನ್ನೂ ಸೇವಕ ನಮ್ಮನ್ನು ಕರೆಯಲ್ಲ ಅಂತಂದಾಗ ಸೇವಕ ಅದೇ ಟೈಮದಲ್ಲಿ ಬಂದು ಅಳ್ಕೊಂಡು ಬಂದು ನಮಸ್ಕಾರ ಮಾಡ್ತಾನೆ. ಪೂಜಾ ಸಾಮಾನು ಮರೆತು ಬಂದಿದ್ದೇವೆ ಅಂತ ಹೇಳಿಬಿಟ್ರು. ದೊಡ್ಡ ಸಮಸ್ಯೆ ಆಯ್ತು, ಭಾಳ ದೊಡ್ಡ ಸಮಸ್ಯೆ ಆಯ್ತು. ಮುರುಘೋಡಜ್ಜವರು ಸ್ತಂಭೀಭೂತರಾಗಿ ಹಾಗೆ ಕುಳಿತುಕೊಂಡು ಅದೇ ಟೈಮಿಗೆ ಮುರುಗೇಂದ್ರ ಮಹಾಸ್ವಾಮಿಗಳವರು ಅವ್ರ ಕೋಲಿಗೆ ಬರ್ತಾರೆ. ಯಾಕ್ರಪ್ಪ ಇನ್ನೂ ಪೂಜೆ ಆಗಿಲ್ಲ? ಇಲ್ಲರಪ್ಪ ಈ ಸದ್ದ ಮಾಡ್ಕೋತಂತಂದಾಗ, ಇಲ್ಲರಪ್ಪ ಅಲ್ಲಿ ತಯಾರಾಗೈತೆ ಹೋಗಿ ನೋಡ್ರಿ ಅಂತಂದಾಗ ಅವರ ಪೂಜಾ ಕೋಲಿಯಲ್ಲಿ ಅವರು ಇರತಕ್ಕಂಥ ಎಲ್ಲ ಪೂಜಾ ಸಾಮಾನುಗಳು ಬಂದು ಬಿದ್ದಿದ್ವಲ್ಲ. ಇದು ದೊಡ್ಡವ ಇತಿಹಾಸ. ಇದು ನಮ್ಮ ಇತಿಹಾಸ ಅಲ್ಲ. ಇದು ಭಾಳ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಯಾಕಂತ ತಿಳ್ಕೊಂಡು ಕೇಳಿದಾಗ ಒಂದು ಮಾತನ್ನು ನಿಮಗೇನು ಹೇಳ್ತೇನೆ. ಸಿದ್ಧಲಿಂಗಪ್ಪಗಳವರು ಮುರುಗೇಂದ್ರ ಶಿವಯೋಗರ ನಂತರದಲ್ಲಿ ಬಂದಿರತಕ್ಕಂಥ ಒಬ್ಬ ಮಹಾನ್ ಶಿವಯೋಗಿ ಸಿದ್ಧಲಿಂಗಪ್ಪಗಳವರು. ಅದಕ್ಕೆ ಕೀಟೋ ಭ್ರಮರ ಯೋಗಿಯನ ಭ್ರಮರೋ ಭವತಿ ಧ್ರುವಂ, ಮಾನವ ಶಿವಯೋಗಿಯನ ಶಿವೋ ಭವತಿ ನಿಶ್ಚಯ. ಕೀಟೋ ಭ್ರಮರ ಯೋಗಿಯನ ಒಂದು ಕುಡ್ಡೀಕು ಕಾಲಿ ಹುಳ ಮತ್ತೊಂದು ಹುಳವನ್ನು ತನ್ನ ಸ್ವಭಾವವನ್ನು ಯಾವ ರೀತಿಗೆ ಮಾಡಿಕೊಳ್ತದೆ. ಮಾನವ ಶಿವಯೋಗಿಯನ ಶಿವೋ ಭವತಿ ನಿಶ್ಚಯ. ಒಬ್ಬ ಶಿವಯೋಗಿಯ ಸಂಘದಿಂದ ಮತ್ತೊಬ್ಬ ಶಿವಯೋಗಿ ಆಗ್ತಿದ್ದಾನೆ. ಅಥಣಿ ಮುರುಗೇಂದ್ರ ಶಿವಗಳವರ ಒಂದು ಒಡನಾಟದಿಂದ, ಅವರ ಸೇವೆಯಿಂದ ಯಾರಾದ್ರಪ್ಪ ಅಂತ ತಿಳ್ಕೊಂಡು ಕೇಳಿದಾಗ ಸಿದ್ಧಲಿಂಗಪ್ಪಗಳವರು ಅದೇ ತಿರುನಾಗಿರ್ತಕ್ಕಂಥ ಒಬ್ಬ ಶಿವಯೋಗಿಗಳಾದರು. ಇದು ಸಿದ್ಧಾಂತ. ಇದು ಭಾಳ ಸತ್ಯವಾಗಿರ್ತಕ್ಕಂಥ ಕತೆ. ಅದಕ್ಕೆ ನಾವು ಯಾಕೆ ಹಿಡಿದು ತಿಳ್ಕೊಂಡು ಕೇಳಿದಾಗ ಪುಣ್ಯಸ್ಮರಣೆ, ಆನಂತರ ಶರಣ ಸಂಸ್ಕೃತಿ ಉತ್ಸವ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ. ದೊಡ್ಡವರ ಚರಿತ್ರೆ, ದೊಡ್ಡವರ ಗುಣಗಾನ, ದೊಡ್ಡವರ ಚರಿತ್ರೆಗಳನ್ನು ನಮ್ಮ ಜೀವನದಲ್ಲಿ ಕೇಳೋದಪ್ಪ ಅಂತಂದರೆ ಪೂರ್ವ ಜನ್ಮದ ಸುಕೃತ. ನೀವು 3 ತಾಸು ತನಕ ಕುಂತೀರಿ. ಯಾವ ಜಾಗದಲ್ಲಿ ಕುಳಿತಂಡ್ರಿ? ಅಥಣಿ ಮುರುಗೇಂದ್ರ ಶಿವಗಳವರು ಅಡ್ಡಾಡಿರ್ತಕ್ಕಂಥ, ಅವರು ಇಲ್ಲಿ ಅಡ್ಡಾಡಿರ್ತಕ್ಕಂಥ ಚರಣ ತಮ್ಮಯ್ಯವ ಪಾದವನ್ನು ಧೂಳಿಯನ್ನು ಇಲ್ಲಿರ್ತಕ್ಕಂಥ ಈ ಯಾವ ಪವಿತ್ರ ನೆಲದಲ್ಲಿ ನೀವು ಕುಳಿತುಕೊಂಡಿರಲ್ಲ. ನೀವೆಲ್ಲ ಪುಣ್ಯಾತ್ಮರು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಹೇಳಲಿಕ್ಕೆ ಬಯಸಿದ್ದೇನೆ. ವಿಷಯಕ್ಕೆ ಬರ್ತಿದ್ದೆ. ನಾನು ಸ್ವಲ್ಪ 12ನೇ ಶತಮಾನಕ್ಕೆ ಹೋಗ್ತಿದ್ದೆ. ನಾನು 12ನೇ ಶತಮಾನದಲ್ಲಿ ಯಾರು ಕ್ರಾಂತಿ ಮಾಡಿದರು? ಬಸವಣ್ಣ, ಅಲ್ಲಮ ಪ್ರಭುದೇವರು, ಚನ್ನಬಸವಣ್ಣ, ಅಕ್ಕಮಹಾದೇವಿ ಕ್ರಾಂತಿ ಮಾಡಿದರು. 12ನೇ ಶತಮಾನಗಳ ನಂತರದಲ್ಲಿ 2 ಶತಮಾನಗಳು ಗ್ಯಾಪ್ ಆದವು. 13-14ನೇ ಶತಮಾನಗಳು ಗ್ಯಾಪ್ ಆದವು. 15ನೇ ಶತಮಾನಕ್ಕೆ ಬರ್ತಿದ್ದೇನೆ. ಯಡಿಯೂರು ಸಿದ್ಧಲಿಂಗೇಶ್ವರರು ಬಂದರು. ಯಡಿಯೂರು ಸಿದ್ಧಲಿಂಗೇಶ್ವರ ಕಾಲದಲ್ಲಿ ಕೂಡ 3 ಜನ ಯಾವ ಮೂರ್ತಿಗಳು ತಯಾರಾದರು. ಯಾರ್ಯಾರಪ್ಪ ಅಂತ ತಿಳ್ಕೊಂಡು ಕೇಳಿದಾಗ ಯಡಿಯೂರು ಸಿದ್ಧಲಿಂಗೇಶ್ವರರು, ಬೋಳ ಬಸವಾರ್ಯರು, ಮುಪ್ಪಿನ ಸಿದ್ಧಲಿಂಗೇಶ್ವರರು ಎಂಬತಕ್ಕಂಥ ಮಾತನ್ನು ಈ 3 ಜನ ಸಿದ್ಧಲಿಂಗ ಯಾವ 15ನೇ ಶತಮಾನದಲ್ಲಿ 101 ವಿಲಕ್ತರನ್ನು ಕರೆದುಕೊಂಡು ದೇಶ ಸಂಚಾರ ಮಾಡಿ ಧರ್ಮವನ್ನು ಉದ್ಧಾರ ಮಾಡತಕ್ಕಂಥ ಪ್ರಭುತ್ವವಾಗಿರ್ತಕ್ಕಂಥ ಒಬ್ಬ ಶಿವಯೋಗಿ ಯಾರಾದಾಗಿದ್ದರೆ ಅದು ಯಾವ ಯಡಿಯೂರಿನ ಸಿದ್ಧಲಿಂಗೇಶ್ವರ ಎಂಬತಕ್ಕಂಥ ಮಾತಿನ ಸಂದರ್ಭದಲ್ಲಿ ಇವತ್ತು ಹೇಳಿಕೆ ಮುಂದೆ 2 ಶತಮಾನ ಮತ್ತು ಗ್ಯಾಪ್ ಆಯಿತು. 17-18ನೇ ಶತಮಾನಕ್ಕೆ ಬರ್ತಿದ್ದೆ ನಾನು. 19ನೇ ಶತಮಾನದ ಕೊನೆಯ ಅಂಚಿನಲ್ಲಿ 3 ಯೋಗಿಗಳು ಇವತ್ತಿನ ಸಹ ಈ ಯಾವ ನಮ್ಮ ಧರ್ಮ ಕ್ಷೇತ್ರವನ್ನು ಇವತ್ತವರು ಉದ್ಧಾರ ಮಾಡಿದ್ದಾರೆ. ಅವರು ಯಾರ್ಯಾರಪ್ಪ ಅಂತ ತಿಳ್ಕೊಂಡು ಕೇಳಿದಾಗ ನಿಮಗೆ ಆಶ್ಚರ್ಯ ಆಗಬಹುದು. ಇವತ್ತು ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು
ಯಾವ ದೃಷ್ಟಿಯಿಂದ ಅಧ್ಯಯನ ಗಟ್ಟಿಮಠಕ್ಕೆ ಬಂದಾಗ ಹಾಡ್ತಿದ್ದಾರೆ. ಭಾಳ ದೊಡ್ಡ ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಎಂಥ ಮಂಗಳಾರತಿ ಅಥಣಿ ಶಿವಗಳವ್ರು ನೋಡಿ ನಿತ್ಯ ಹಾಡ್ತಾರೆ. ಎಷ್ಟು ದೊಡ್ಡವ್ರು ಇರಬೇಕು. ಒಬ್ಬ ಶಿವಿಗೆ ಮತ್ತೊಬ್ಬ ಶಿವಿಗೆಯನ್ನು ಅರ್ಥ ಮಾಡಿಕೊಳ್ಳೋದಪ್ಪ ಅಂತಂದರೆ ಮಂಗಳಾರತಿ ಎದ್ದರೆ ಶಿವಯೋಗಿಗೆ ಅಂತ ತಿಳ್ಕೊಂಡು ಪದ ಹಾಡ್ತಾರೆ. ಹಾಡಿದಾಗ ಎಲ್ಲ ಜನರು ಭಕ್ತರು ಕುಣಿದಾಡ್ತಾರೆ. ಆವಾಗ ಒಂದು ಮಾತನ್ನು ಹೇಳ್ತೇನೆ ನಿಮಗೆ. ಯಾರಪ್ಪ ಅಂತ ತಿಳ್ಕೊಂಡು ಕೇಳಿದಾಗ 3 ಜನ ವ್ಯಕ್ತಿಗಳು 19ನೇ ಶತಮಾನದ ಕೊನೆಯ ಅಂಚಿನಲ್ಲಿ 3 ಜನ ಶಿವಯೋಗಿಗಳವರಾಗಿ ಹೋಗಿರ್ತಕ್ಕಂಥ ಯಾರಪ್ಪ ಅಂತ ತಿಳ್ಕೊಂಡು ಕೇಳಿದಾಗ ಬಿದಿರಿಯ ತ್ಯಾಗಿ, ಬೀಳೂರದ ಭೋಗಿ, ಅಥಣಿಯ ಯೋಗಿ, 3 ಜನ. ಬಿದಿರಿಯ ತ್ಯಾಗಿ ಏನು ಬಿದಿರಿಯದಲ್ಲಿ ಬಿದಿರಿ ಮತ್ತು ಕಲ್ಮಠದ ಶಿವಗಳಾಗಿರ್ತಕ್ಕಂಥ ಬಿದಿರಿಯ ಕುಮಾರ ಮಹಾಸ್ವಾಮಿಗಳವರು, ಸವದತ್ತಿ ಕಲ್ಮಠ ಇರ್ಬೋದು, ಬಿದಿರಿ ಕಲ್ಮಠ ಇರ್ಬೋದು. ಬಿದಿರಿಯ ತ್ಯಾಗಿ ಅಂಥ ತ್ಯಾಗಿಯನ್ನು ಯಾರನ್ನೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಬೀಳೂರದ ಭೋಗಿ, ಇಲ್ಲಿ ಬೀಳೂರು ಸಮೀಪ ಬರ್ತೇನ್ರಿ, ಇಲ್ಲೇ ಸಮೀಪ ಬೀಳೂರದ ಭೋಗಿ, ಜರತಾರಿ ಧೋತ್ರ, ಜರತಾರಿ ಅಂಗಿ, ಜರತಾರಿ ಪಟಗ, ಜರತಾರಿ ಶಲ್ಲೆ, ಕಾಲದೊಳಗೆ ಮಚ್ಚಿ, ಇದ್ರ ಮಚ್ಚಿ ಇಂಥ ಮಚ್ಚಿ ಅಲ್ಲ. ಹಾಕೊಂಡು ಬಂದ್ರಪ್ಪ ಅಂತಂದ್ರೆ ಧಗ್ ಬಂದ್ರಪ್ಪ ಅಂತಂದ್ರೆ ಜರ ಸರಿಬೇಕು. ಬೀಳೂರದ ಭೋಗಿ ಕೊನೆಯದಾಗಿರ್ತಕ್ಕಂಥ ಯಾವರಪ್ಪ ಅಂದ್ರೆ ಅಥಣಿಯ ಶಿವಯೋಗಿ. ಇದು 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 ಸತ್ಯವಾಗಿರ್ತಕ್ಕಂಥ ಕತೆ. ಈ ಪೀಠಕ್ಕೆ, ಗಚ್ಚಿನ ಮಠಕ್ಕೆ ಏನು ಒಂದು ನಿಜವಾಗಿರ್ತಕ್ಕಂಥ ಫೌಂಡೇಶನ್ ಏನೇನು ತಿಳ್ಕೊಂಡು ಕೇಳಿದಾಗ ಅಥಣಿ ಮುರುಗೇಂದ್ರ ಶಿವಗಳವರ ಶಕ್ತಿ ಕರ್ನಾಟಕದ ಮೂಲೆಗಳಲ್ಲಿ ಇವತ್ತು ಜಾಜ್ವಲ್ಯಮಾನವಾಗಿ ಹೊಳೆಯತಕ್ಕಂಥ ಒಬ್ಬ ಶಿವಯೋಗಿ ಅಥಣಿ ಮುರುಗೇಂದ್ರ ಶಿವಗಳು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಎಷ್ಟು ಪುಣ್ಯಾತ್ಮರು ನೀವು. ಶಿವಬಸವ ಮಹಾಸ್ವಾಮಿಗಳಿಗೆ ತಮ್ಮ ಭಾಷಣದಲ್ಲಿ ಕೊನೆಯದಾಗಿರ್ತಕ್ಕಂಥ ಇದರ ಮಾತಿನಲ್ಲಿ ಹೇಳಿದ ಅನೇಕ ಮಾತುಗಳನ್ನು ಹೇಳಿದರು. ನಾನು ಬಂದ ಮೇಲೆ ಏನಾಯಿತು ಅಂತ ತಿಳ್ಕೊಂಡು ಹೇಳಿದಾಗ ಚರಿಬಿತಿ ಚರಣ ಅಂತ ತಿಳ್ಕೊಂಡಿದ್ದಾಳೆ. ಹೇಳಿದ್ದನ್ನೇ ಹೇಳುವುದು ಅಂತ ತಿಳ್ಕೊಂಡು ಚರಿಬಿತಿ ಚರಣ. ಅದಕ್ಕಾಗಿ ಇವತ್ತು ಬಂಧುಗಳೇ, ಮಠಮಾನ್ಯಗಳ ಕರ್ತವ್ಯವೇನಾಗಿದೆ ಅಂತ ತಿಳ್ಕೊಂಡು ಕೇಳಿದಾಗ ಡಿವೈಡ್ ಪಾಲಿಸಿ ಒಡೆದು ಆಳ್ತಕ್ಕಂಥ ಜೀವನದಲ್ಲಿ ಮಠಗಳು ಇವತ್ತಿನ ಸಹ ಬರಲಿಕ್ಕೆ ಹೆಚ್ಚಿದ್ದಾವೆ. ಬಂಧುಗಳು ಯಾವಾಗಲೂ ನಡಿಪಟ್ಟುಕೊಳ್ಬೇಕು. ನಾನು ಯಾಕೆ ಹೇಳಿ ತಿಳ್ಕೊಂಡು ಕೇಳಿದಾಗ ಭಾಳ ಕಡೆ ಹೋಗ್ತಿದ್ದೇನೆ. ನಾನು ಇಷ್ಟು ಕಡೆಗೆ ಹೋಗ್ತೇನೆ, 100 ಕಾರ್ಯಕ್ರಮಗಳಿಗೆ ನಾನು ಅಟೆಂಡ್ ಆಗ್ತಿದ್ದೇನೆ. ಎಲ್ಲಿ ಹೋಗ್ತಾವೋ ಒಂದೊಂದು ವಿಚಾರವು ನಮ್ಮ ಜೀವನದಲ್ಲಿ ಬರ್ತಿದ್ದಾವೆ. ಅದಕ್ಕಾಗಿ ನಾನು ಯಾಕೆ ಅಂತ ತಿಳ್ಕೊಂಡು ಕೇಳಿದಾಗ ನಮ್ಮ ತತ್ವ, ನಮ್ಮ ಧರ್ಮ, ನಮ್ಮ ಶಕ್ತಿ, ನಮ್ಮ ಗುರು ಇವನ್ನೆಲ್ಲ ಇವತ್ತು ನಡೆಸಿಕೊಂಡು ಬಂದರೆ ನಿಮ್ಮ ಜನ್ಮ ಸಾರ್ಥಕವಾಗಿರ್ತಕ್ಕಂಥ ಜನ್ಮ ಆಗ್ತದೆ. ಇಲ್ಲದಿದ್ದರೆ ಆಗಲಿಕ್ಕೆ ಸಾಧ್ಯವಿಲ್ಲ. ಕೇವಲ ನಾಟಕೀಯ ಆಗಬಾರದು. ನಮ್ಮ ಜೀವನದಲ್ಲಿ ಭಕ್ತಿ ಹೆಂಗಿರಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಅದು ನಿಜವಾಗಿಯೂ ತನ್ನು ಮನ ಧನಗಳಿಂದ ಕೂಡಿರ್ತಕ್ಕಂಥ ಗುರುವಿಗೆ ಯಾರು ಅರ್ಪಣೆ ಮಾಡ್ತಾರೆ ಅಂಥವರಿಗೆ ಮಾತ್ರ ಮುಕ್ತಿ ಇದೆ. ಇಲ್ಲಿ ಭಕ್ತ ಮತ್ತು ಸ್ವಾಮಿ ನಿಕಟವಾಗಿರ್ತಕ್ಕಂಥ ಸಂಬಂಧ ಗಚ್ಚಿನ ಮಠ ಇವತ್ತಿನ ಸಹ ನಡೆಸಿಕೊಂಡು ಬಂದಿರತಕ್ಕಂಥದ್ದು. ಸಿದ್ಧಲಿಂಗಪ್ಪಗಳವರು ಭಾಳ ಸ್ಪಷ್ಟವಾದಿಗಳಿದ್ದರಂತ ಕೇಳ್ತೀನಿ ನಾನು. ಒಬ್ಬರು ಹೇಳ್ತಾರೆ, ಒಬ್ಬರು ನಮ್ಮ ಹುಕ್ಕೇರಿ ಬಾಳಪ್ಪನವ್ರು ಹೇಳ್ತಿದ್ರು. ಇದರ ಬಗ್ಗೆ ಹಾಡ್ತಿದ್ರು ಅವರು. ಹುಕ್ಕೇರಿ ಬಾಳಪ್ಪನ ಮುರುಗೋಡದೊಳಗೆ ಹಾಡ್ತಿದ್ರು. ಅಥಣಿ ಮುರುಗೇಂದ್ರ ಶಿವಗಳವರ ತರವಾಯ ಸಿದ್ಧಲಿಂಗಪ್ಪಗಳವರು ಭಾಳ ಸ್ಪಷ್ಟವಾದಿ, ಯಾರಿಗೂ ಹೆದರಿದಿರತಕ್ಕಂಥ ಒಬ್ಬ ನಿಷ್ಠುರವಾಗಿರ್ತಕ್ಕಂಥ ಸ್ವಾಮಿಗಳು ಸಿದ್ಧಲಿಂಗಪ್ಪಗಳವರು. ಆ ಸಿದ್ಧಲಿಂಗಪ್ಪಗಳವರ ನಾಮಸ್ಮರಣೆ ಶಿವಸ್ವಾಮಿಗಳವ್ರು ಮಾಡ್ತಾರಂತಂದ್ರೆ ಅದು ನಿಜವಾಗಿರ್ತಕ್ಕಂಥ ಒಂದು ದೊಡ್ಡ ಕೈವಲ್ಯ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಯಾಕಂದರೆ ಒಂದು ಮಾತನ್ನು ಯಾವಾಗಲೂ ನೆನಪಿರ್ಕೋಬೇಕು. ಯಾಕಂದರೆ ಕುಮಾರ ಸಂಭವದಲ್ಲಿ ಒಂದು ಮಾತು ಬರ್ತಾ ಇದೆ, ಸ್ಥಿತ ಮುಚ್ಚಲಿತೆ ಪ್ರಯಾತ ನಿಷೇಧುಷಿ ಮಾಸನ ಬಂದ ಧೀರ ಅಂತ ತಿಳ್ಕೊಂಡು ಮಾತು ಬರ್ತಾ ಇದೆ. ಹೆಜ್ಜೆಯಲ್ಲಿ ಅಥಣಿ ಶಿವಗಳವರ ಹೆಜ್ಜೆಯಲ್ಲಿ ಇಟ್ಟುಕೊಂಡು ಬಂದಿರತಕ್ಕಂಥ ಒಬ್ಬ ಮಹಿಮಾ ಪುರುಷ ಯಾರಾದರಾಗಿದ್ದರೆ ಅದು ಗಚ್ಚಿನ ಬಡದ ಸಿದ್ಧಲಿಂಗಪ್ಪಗಳು ಎಂಬತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಇವತ್ತು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಯಾಕಂದರೆ ನಾನು ಎರಡು ಒಂದು ಅಥಣಿ ಮುರುಗೇಂದ್ರ ಶಿವಗಳವರು, ಮುರುಗೋಡ ಮಹಾಂತಾಜರು ಇಬ್ಬರನ್ನೇ ನೆನೆಸೋದು. ನಾನು ಇವರಿಬ್ಬರನ್ನೇ ನೆನೆಸೋದು. ಅಜ್ಜಾರು ಉಳಿಕೆದಾರು ಏನಾಗ್ಯಾನ ಕೇಳೋದು ಅದನ್ನೆಲ್ಲ ಗುರುತಿಲ್ಲ. ಯಾರ ಬಂದು ಕೇಳಿದಾರೆ ನಮ್ಗೆ ಗುರುತಿಲ್ಲ. 12ನೇ ಶತಮಾನದ ಕ್ರಾಂತಿಕಾರಕವಾಗಿರ್ತಕ್ಕಂಥ ತತ್ವ ಬೇರಿಟ್ಟುಕೊಂಡು ಇವತ್ತು ನಾವು ಮಾತಾಡ್ತಿದ್ದೇವೆ.
ಇಂಥ ಒಂದು ಪ್ರಸಂಗದಲ್ಲಿ ಇವತ್ತು ವಿಚಾರ ಮಾಡಿ ನೋಡಿದಾಗ ನಮ್ಮ ಬಸವನ ಬಾಗಡೆ ಪೂಜ್ಯರು ಹೇಳಿದರು, ಒಂದು ಕಡೆಗೆ ಪಂಚಪೀಠಗಳು, ಒಂದು ಕಡೆಗೆ ವಿರಕ್ತ ಪೀಠಗಳು. ಈ ದೇಶ, ಈ ಯಾವ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಇವತ್ತು ಆಳ್ತಿದ್ದೇವೆ ನಾವು. ಇಂಥ ಒಂದು ಪ್ರಸಂಗದಲ್ಲಿ ಇವತ್ತಿನ ಸಹ ಇಂಥ ಒಂದು ಸ್ಥಾನ, ವಿರಕ್ತ ಸಂಪ್ರದಾಯದ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಎಲ್ಲಾದರೂ ನಿದರ್ಶನವಾಗಿದ್ದರೆ, ಸಮಾಜಕ್ಕೆ ಏನಾದರೂ ನಿದರ್ಶನ ಇದ್ದರೆ ಅದು ಅಥಿನಿ ಗಚ್ಚಿನ ಬಡದ ಮುರುಗೇಂದ್ರ ಶ್ರೀಗಳು ನೇರ್ಪೇಟೆ ಹೋಗಬೇಕು. ನಿಮ್ಮ ಜಾಗ ಎಂಥ ಪವಿತ್ರ ಇದೆ, ಅದೇ ಪ್ರಕಾರವಾಗಿ ನಡೆದುಕೊಂಡು ಹೋಗಬೇಕು, ಅದೇ ಪ್ರಕಾರ ನಡೆದುಕೊಂಡು ಹೋಗಬೇಕು. ಅಲ್ಲಿ ಕಲ್ಮಶ ಇರಬಾರ್ದು. ಅದಕ್ಕೆ ಅವ್ರು ಹೇಳಿದರು, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರನ್ನು ನೆನೆಯುತ್ತ ನೆನೆಯದಂತಿರಬೇಕು. ಎದುರಾಗಿ ನೆನೆಸೋದು ಶಿವರಾತ್ರಿ ಕಡಲೆಯಾಗಲ್ಲ. ಶಿವರಾತ್ರಿ ಕಡಲೆ ಹೊಡೆದ್ರು ನಿನ್ನೆ, ಕಡಲೆ, ಬೆಲ್ಲ, ಖಜೂರ. ನಾವು ಉಪವಾಸದವ್ರಿ, ನಾವು 1 ಕಿಲೋ ಖಜೂರ, 1 ಕಿಲೋ ಹಣ್ಣು, 1 ಕಿಲೋ ತಿಂದು ನಾವು ಉಪವಾಸದವ್ರಿ. ಮುಂಜಾನೆಯಿಂದ ನಾವು ಏನೂ ತೊಗೊಂಡಿಲ್ಲ ರೀ. ಇಷ್ಟೆಲ್ಲ ರಾತ್ರಿ ಆದಮೇಲೆ ರಾತ್ರಿ ಒಂದು 4 ರೊಟ್ಟಿ 4 ಇವನು ತಿಂದ್ಕಾರ ರಾತ್ರಿ ಬೆಳಗ್ಗೆ ಅದು ಉಪವಾಸ ಮುಗೀತು. ನಮ್ಮಲ್ಲಿ ಉಪವಾಸ ಅಂತಕ್ಕಂಥದ್ದಿಲ್ಲ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಉಪವಾಸ ಅಂತಕ್ಕಂಥದ್ದಿಲ್ಲ. ನಿತ್ಯ ನೂತನವಾಗಿರ್ತಕ್ಕಂಥ ಧರ್ಮ ನಮ್ಮದು. ಅದಕ್ಕಾಗಿ ಒಬ್ಬರು ಹೇಳ್ತಾರೆ, ಶರಣನು ನಿದ್ರೆಗೆ ಇದ್ದರೆ ಜಪ ಕಾಣಿರು, ಶರಣರು ಎದ್ದು ಕುಳಿತರೆ ಶಿವರಾತ್ರಿ ಕಾಣಿರು. ಎಷ್ಟು ಚಂದ ಹೇಳ್ತಾರೆ. ಇವೆಲ್ಲ ನಿಮಗೆ ಗುರುತದಾವ. ಮುರುಗೋಡಾಚಾರ್ಯ ಬೇರೆ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗುರುತದಾವ. ನಮಗಿಂತ ಶಾನ್ಯಾರ್ದಾರೆ ನೀವು, ಎಲ್ಲ ತಿಳ್ಕೊಂಡವ್ರದಾರೆ. ಆದರೆ ಸುಮ್ಕ ನಾವು ನಮ್ಮ ಹೊಟ್ಟೆ ಕಿಚ್ಚಕ್ಕಾಗಿ ನಿಮಗೆ ನಾವು ಹೇಳೋದು. ಹೆಚ್ಚಾಗಿ ಹೇಳಲಾರ್ದೆ ಶೋಭಸ್ಸು ಸ್ವಾಮಿಗಳವರು ಭಾಳ ನಿಕಟವಾಗಿರ್ತಕ್ಕಂಥ, ಯಾಕಪ್ಪ ಅಂತ ಪ್ರಸಂಗ ಹೇಳಕತ್ತೆ ನಿಮಗೆ, ಅಥಣಿ ಮುರುಗೇಂದ್ರ ಶ್ರೀಗಳವರ ಚರಿತ್ರೆ ಹೆಚ್ಚಿದ್ದು ನಾವು. ಆ ದೃಷ್ಟಿ ಇಟ್ಟುಕೊಂಡು ಇವತ್ತಿನ ಸಹ ಈ 3 ಮಠಗಳನ್ನು ನಾವು ಕರೆಸಿದ್ದು. ಶೆಟ್ಟರ ಮಠದ ಸ್ವಾಮಿಗಳವ್ರನ್ನ, ಗಚ್ಚನ ಮಠದ ಪೂಜ್ಯ ಶಿವಸ್ವಾಮಿಗಳವ್ರನ್ನ, ಆನಂತರ ಇವ್ರು ಯಾರು ಮೋಟಿಗೆ ಮಠದ ಸ್ವಾಮಿಗಳು ಬರಲಿಲ್ಲ. ಅವರು ಇದು ಬೆಂಗಳೂರಾಗಿದ್ದರು, ಎಲ್ಲ ಪರದೇಶದಾಗಿದ್ದರು, ಎಲ್ಲೇ ಇದ್ದರು ಅವರು. ಅಜ್ಜಾರನ್ನು ಬರೋಕ್ಕಾಗಲ್ಲ. ಇಂಗಳಗಾಂವದವರು ಹುಟ್ಟಿದ ಊರ, ಅಥಣಿ ಶಿವಗಳವರು ಹುಟ್ಟಿದ ಊರಿಗೆ ಅಲ್ಲಿ ಅವರು ಬಂದರು. 3 ಜನ ಬಂದರು. ಇಷ್ಟು ಸಂತೋಷ. ಮುರುಗೋಡದೊಳಗೆ ಇಷ್ಟು ನೆನೆಸಿದ್ರು. ಅವರು ಹೆಚ್ಚಾಗಿ ಯಾರನ್ನು ನೆನೆಸಿದ್ರಪ್ಪ ಅಂತಂದ್ರೆ ನಿಮ್ಮ ಶೋಭಾ ಸ್ವಾಮಿಗಳು ನೆನೆಸಿದ್ರು, ಇವ್ರನ್ನೇ ನೆನೆಸಿದ್ರು. ಎಷ್ಟು ಸರಳದಾರನ್ನು ತಿಳ್ಕೊಂಡು. ಸ್ವಾಮಿಗಳಲ್ಲಿ ತೀಕ್ಷ್ಣ ಬುದ್ಧಿಯವರು ಯಾರಾದರಾಗಿದ್ದಾರೆ ನಿಮ್ಮ ಶೋಭಾ ಸ್ವಾಮಿಗಳು. ಒಬ್ಬರು ಯಾರೋ ಹೇಳಿದ್ರು ಭಾಷಣದಾಗ, ಬೆಂಗಳೂರಲ್ಲಿ ದೊಡ್ಡ ಒಂದು ಯೋಜನೆ ಮಾಡಿ ಅಲ್ಲಿ ಸಕ್ಸಸ್ ಆದ್ರು. ಅಥಣಿಯಿಂದ ಹಿಡ್ಕೊಂಡು ಬೆಂಗಳೂರು ತನಕ ಯಾರದ್ದು ಕೀರ್ತಿ ಐತೆ ಅಂದ್ರೆ ಶೋಭಾ ಸ್ವಾಮಿಗಳು ಕೀರ್ತಿ ಐತೆ. ನೆನಪಿಟ್ಕೋಬೇಕು, ನೆನಪಿಟ್ಕೋಬೇಕು. ಭಾಳ ಬೆಳೆದಿದ್ದಾರೆ, ನಮ್ಗೆ ಭಾಳ ಸಂತೋಷ. ಭಾಳ ದಿವಸಗಳ ನಂತರ ಅವರು ನಾವು ಕೂಡ ಒಂದೇ ಆಗಿದ್ದೇವೆ. ನಾನು ಬಿಚ್ಚಿ ಹೇಳೋದಲ್ಲ, ಅದೆಲ್ಲ ಬೇರೆ ಇತಿಹಾಸ ಬೇರೆ ಇದೆ. ಯಾಕಂದರೆ ಮುರುಘ ಸಂಪ್ರದಾಯ ಏನದಲ್ಲ ಭಾಳ ಧಾಕಡವಾಗಿರ್ತಕ್ಕಂಥ ಸಂಪ್ರದಾಯ ಇದು. ಎಲ್ಲಿ ಚಿತ್ರದುರ್ಗ ಬಿಡ್ತಿದ್ದೇವೆ ಅಲ್ಲಿಂದ ಹಿಡಿದುಕೊಂಡು ಇವತ್ತಿನ ನಿರುಸಿವರೆಗೆ ಮುರುಘಾಪಣದ ಪರಂಪರೆಗಳು ಇವತ್ತಿನ ಸಹ ಹಾಸು ಹೊಕ್ಕಾಗಿರ್ತಕ್ಕಂಥ ಇವತ್ತಿನ ಪರಂಪರೆಯಲ್ಲಿ ಅದರಲ್ಲಿ ನಾನು ಬೆಳೆಯತಕ್ಕಂಥ ಮುರುಗೋಡ ಅಜ್ಜವರು ಮುರುಘ ಸಂಪ್ರದಾಯ ಇಷ್ಟು ಯಾವ ಹಿಂದಿನ ಮಲ್ಲಿಕಾರ್ಜುನ ಜಗದ್ಗುರುವರಿಗೆ ಕಿರೀಟ ಹಾಕಿ ಆಶೀರ್ವಾದ ಮಾಡಿರ್ತಕ್ಕಂಥ ಒಬ್ಬ ಶಿವಿಗೆ ಯಾರಾದರಾಗಿದ್ದಾರೆ ಮುರುಗೋಡದ ಮಹಾಂತ ಶಿವಿಗಳವರು. ಒಂದು ಪೀಠಕ್ಕೆ ಯಾರು ಬೇಕಂತ ತಿಳ್ಕೊಂಡು ಮಲ್ಲಿಕಾರ್ಜುನ ಜಗದ್ಗುರುವರು ಹಠ ಹಿಡಿದಾಗ ನನಗೆ ಯಾರೂ ಯೋಗ್ಯರಿಲ್ಲ, ಮುರುಗೋಡದ ಮಹಾಂತ ಶಿವಗೌಡರು ಬಂದರೆ ಕಿರೀಟ ಇಡಬೇಕು. ಯಾರು ನಕೋಬ ಯಾರಿಗೂ ಕೂಡ ಅವಕಾಶ ಕೊಡಲಿಲ್ಲ. ಆವಾಗ ಅಜ್ಜವರೊಂದು ಮಾತು ಹೇಳಿದ್ರು, ಮಲ್ಲಿಕಾರ್ಜುನ ಜಗದ್ಗುರು ಒಂದು ಮಾತು ಹೇಳಿದರು, ಭಕ್ತರು ಕೇಳಬೇಕು, ನೀವು ಭಾಳ ಕೇಳಬೇಕು. ಕೇಳೋಕ್ಕಲ್ಲ ಕಲ್ತೀರಿ, ನಡೆಯಕ್ಕೆ ಕಲ್ತೇಲಿ ನೀವು ಕೇಳಬೇಕು. ಎಂಥ ಮಾತು ಹೇಳಿದ್ರು. ಮುರುಗೋಡ ಅಜ್ಜವರು ಬೆಳಗ್ಗೆ ಎದ್ದು ನಿಂತ ಹುಡಿ ಹೊಡ್ಡಿದ್ರು. ಶೂನ್ಯ ಸಿಂಹಾಸನ ಆರೋ ಕಾಲದಲ್ಲಿ ಹೆಂಗೆ ಜೋಳಿಗೆ ನಮ್ಮ ಜೋಳಿಗೆ ಹಾಕಬೇಕಂತ ಹೇಳಿದ್ರು. ಅವಾಗ ಮಲ್ಲಿಕಾರ್ಜುನ ಜಗದ್ಗುರು ಭಾಳ ದೊಡ್ಡ ಪಂಡಿತರು.
ವ್ಯಾಕರಣ ಪಂಡಿತರು ವ್ಯಾಕರಣಿಸಿರಿ ಮಾತಾಡೋರು ಹೇಳಿ ಏನ್ರಿ ಅಪ್ಪನೇ ಮಾಡ್ರಪ್ಪ, ನಿಮ್ಮ ಅಪ್ಪನ ಗುರುಗಳಾಗಿದ್ದಾರೆ, ಏನು ಅಪ್ಪನೇ ಮಾಡ್ರಿ ಅಂದ್ಕೊಂಡಂದಾಗ ಇಲ್ಲಿವರೆಗೆ ಪ್ರಪಂಚದೊಳಗೆ ನೀವಿದ್ದರೆ ಈಗ ನಿಮ್ಮೊಳಗೆ ಪ್ರಪಂಚ ಐತೆ ಅಂತ ಹೇಳಿಬಿಟ್ರು. ಒಂದೇ ಒಂದು ಮಾತು, ಇಲ್ಲಿವರೆಗೆ ಪ್ರಪಂಚದೊಳಗೆ ನೀವಿದ್ದೀರಿ, ಆದರೆ ನಿಮ್ಮೊಳಗೆ ಈಗ ಪ್ರಪಂಚ ಐತಿ, ಇದು ನಡ್ಸ್ಕೊಂಡು ಹೋಗ್ರಪ್ಪ, ನನಗೆ ಭಾಳ ಸಂತೋಷ ಆಕತ್ತೆ ಅಂತ ಹೇಳಿದ್ರು. ತಿಳಿದಿಲ್ಲ ನಿಮಗೆ, ಯಾಕಂದ್ರೆ ಪ್ರಸಾದ ಟೈಮ್ ಆಗೈತಿ ಅದು ತಿಳಿದಿಲ್ಲ ನಿಮಗದ. ಯಾಕಂದರೆ ದೊಡ್ಡವರ ಮಾತು, ದೊಡ್ಡವರ ಶಕ್ತಿ, ಇಂಥ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮುರುಗೋಡ ಗಚ್ಚಿನ ಮಠ ಇವತ್ತು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧದ ಕೊಂಡಿಯನ್ನು ಇವತ್ತು ಅತ್ಯಂತ ಒಂದು ಶಿಖರಿಕವೆಯತಕ್ಕಂಥ ಒಬ್ಬ ಸ್ವಾಮಿ ನಮ್ಮ ಶಿವಸ್ವಾಮಿಗಳು ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಕ್ರಿಯಾಶಕ್ತಿ ಬೆಳಿಬೇಕು. ಅದನ್ನೇ ಎಲ್ಲ ಸ್ವಾಮಿಗಳು ನಾನು ಹೇಳ್ತೇನೆ. ಕ್ರಿಯೆ ಭಾಳ ಬದಲಾವಣೆ ಆಗ್ತಾಯಿದೆ. ಸ್ವಾಮಿಗಳಲ್ಲಿ ನಾನೊಂದು ನೋಡಿದಾಗ ಮನಸ್ಸಿಗೆ ನೋವು ಆಗ್ತಿದೆ. 17 ಜನ ಇವತ್ತು ಪಟ್ಟಾಧಿಕಾರಿಗೆ ನಾನು ಮಾಡಿದ್ದೇನೆ. 17 ಜನ ಸ್ವಾಮಿಗಳನ್ನು ನಾನೇ ಅನ್ನತಕ್ಕಂಥ ಮಠಗಳಿಗೆ ನಾನು ಇವತ್ತು ಅಧಿಕಾರ ಕೊಟ್ಟಿದ್ದೇನೆ. ಮನಸ್ಸಿಗೆ ನೋವು ಆಗ್ತಿದೆ. ಇತ್ತಿತ್ತಲಾಗಿ ಅವರ ಆಚರಣೆಗಳು ನೋಡಿದಾಗ ನಾ ಯಾಕಾಲ ಕೊಟ್ಟೆಪ್ಪ ಅಂತ ತಿಳ್ಕೊಂಡು ಆಗ್ತಿದ್ದೆ. ಇವತ್ತು ಪಾಪಗಳು ಈ ರೀತಿಯಾಗಿರ್ತಕ್ಕಂಥ ಧುರಂಧರವಾಗಿರ್ತಕ್ಕಂಥ ಸನ್ನಿವೇಶ. ಮೊನ್ನೆ ನಾನು ಬೀದರ್ ಜಿಲ್ಲಾ ಬಾತಂಬರಕ್ಕೆ ನಾನು ಪಟ್ಟಾಧಿಕಾರಿಗೆ ಹೋಗಿದ್ದೆ. ಆದರೆ ಆ ವಿಚಾರನ ಇಲ್ಲಿ ಹೇಳುವುದಿಲ್ಲ ಎಂದಾಡಿಸಿ ಸ್ವಾಮೀಜಿಯವರು ಕೂಡ ಮಾತಾಡ್ತಿದ್ದೇನೆ. ಅದಕ್ಕಾಗಿ ಇಂಥ ಒಂದು ಸಮಾಜದಲ್ಲಿ ಅನೇಕವಾಗಿರ್ತಕ್ಕಂಥ ಪ್ರಸಂಗಗಳಿಗೆ ನಾನು ಇವತ್ತು ಅರ್ಥ ಮಾಡಿಕೊಂಡಿದ್ದೇನೆ ಬಂಧುಗಳೇ. ಇವತ್ತು ಅಥಣಿ ಗಚ್ಚಿನ ಮಠ ಕರ್ನಾಟಕದ ಎಲ್ಲ ಸ್ವಾಮಿಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಮಠ ಇದ್ದರೆ ಅದು ಅಥಣಿ ಗಚ್ಚಿನ ಮಠ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ನನಗೆ ಭಾಳ ಸಂತೋಷ ಆಯಿತು. ನಾಳೆ ನಮ್ಮ ಅಮಾವಾಸ್ಯೆ, ಯಾಕಂದರೆ 8-10 ಸಾವಿರ ಜನ ಬರ್ತಕ್ಕಂಥ ಒಂದು ಸನ್ನಿವೇಶ. ಅದಕ್ಕಾಗಿ ಹೆಚ್ಚಾಗಿ ಹೇಳಿ ನನಗೀಗ 80 ವರ್ಷ ತಮ್ಗೊಳ್ರೆ 80 ವರ್ಷ ಈಗ ನನಗೆ ನಾಳೆ ಮೇಕೆ 80 ವರ್ಷ ತುಂಬ್ತಿದ್ದಾವೆ. ಇಂಥ ಪ್ರಸಂಗದಲ್ಲಿ ನಾನು ಮತ್ತೆ ಇಂಥ ಕಾರ್ಯಕ್ರಮಗಳಿಗೆ ಭಾಳ ಹೋಗ್ತಿದ್ದೇನೆ. ಆದರೂ ಕೂಡ ಆ ಪರಮಾತ್ಮನ ಭಗವಂತನ ಒಂದು ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ, ಅಥಣಿ ಮುರುಗೇಂದ್ರ ಶ್ರೀಗಳವರ ಆಶೀರ್ವಾದ, ಸಿದ್ಧಲಿಂಗಪ್ಪಳವರು ಯಾವ ದಾರಿಯಲ್ಲಿ ಬಂದರೂ ಅದನ್ನು ಸ್ಮರಣೆ ಮಾಡಿಕೊಂಡು ಅವರ ಪುಣ್ಯ ಸ್ಮರಣವು ಇಟ್ಟುಕೊಂಡಿರ್ತಕ್ಕಂಥದ್ದು ಅತ್ಯಂತ ಒಂದು ಮಾದರಿಯಾಗಿರ್ತಕ್ಕಂಥ ವಿಚಾರ. ಮಗ್ಗಲದಲ್ಲಿ ಅಥಣಿ ಶ್ರೀಗಳವರೇ ಎಂಬತಕ್ಕಂಥ ಬಾಣಿ ಇರ್ತಕ್ಕಂಥ ಮುರುಡಿ ಶಂಕರ ದೇವರು ಏನಂತ ಪುಣ್ಯಾತ್ಮ, ನಿರಂಬಳವಾಗಿರ್ತಕ್ಕಂಥ, ನಿರಾಶೆಯಿಂದ ಕೂಡಿರ್ತಕ್ಕಂಥ, ಯಾರು ಕೊಟ್ಟರೆ ಬೆರಗಿದ್ರೆ ಅವರು ಕಿಶೆದಾಗ ಹಾಕೋತಾರೆ ದುಡ್ಡುಗಳೆಲ್ಲ. ಮುರುಡಿ ಶಂಕರದೇವ್ರು ನಾನು 2-3 ಸರಿ ಅವ್ರಿಗೆ ಕೊಟ್ಟಿದ್ದೇನೆ. ಕಿಶೆದಾಗ ಬ್ಯಾಡ್ರ ಅನ್ನೋರು ಮತ್ತು ಕಿಶೆದಾಗ ಹಾಕೋತಿದ್ದು. ಅಂದ್ರೆ ಎಷ್ಟು ನಿರಂಬಳವಾಗಿರ್ತಕ್ಕಂಥ ಮುರುಡಿ ಶಂಕರದೇವ. ಅದು ಇಲ್ಲೇ ಇದ್ದಲ್ಲ ಹಬ್ಬಗಳ ಮುರುಡಿ ಶಂಕರದೇವ್ರ ಗದ್ದಿಗೆ ಇಲ್ಲೇ. ಭಾಳ ಸಂತೋಷ. ಇಂಥ ಪರಿಸರದಲ್ಲಿ ಬಂದು ನನಗೆ ಭಾಳ ಸಂತೋಷವಾಗಿದೆ. ನನಗೆ ಎಷ್ಟು ಸಲ ಗಚ್ಚಿನ ಮಠಕ್ಕೆ ಬಂದರೂ ಕೂಡ ನನಗೆ ಭಾಳ ಸಂತೋಷ. ಇದನ್ನು ಆ ಮಹಂತ ಮತ್ತು ಮುರುಗೇಶ ಇಬ್ಬರ ಒಂದು ಪವಿತ್ರವಾಗಿರ್ತಕ್ಕಂಥ ಸಂಬಂಧ ಮುರುಗೋಡ ಮಠಕ್ಕೂ ಮತ್ತು ಗಚ್ಚಿನ ಮಠಕ್ಕೆ ನಿರಂತರವಾಗಿ ಶೋಭಸ್ವಾಮಿಗಳ ಹಯಾತಿಯಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬರಲಿ ತಿಳ್ಕೊಂಡು ಈ ಸಮಾರಂಭದಲ್ಲಿ ಹಾರೈಸಿ 2 ಮಾತು ನಾನು ಮುಗ್ತಿದ್ದೆ.